ನಾಡಪ್ರಭು ಕೆಂಪೇಗೌಡರ ಜಯಂತಿಯಲ್ಲೂ ಕೂಡ ರಾಜಕೀಯ. ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಅವರನ್ನ ಆಹ್ವಾನಿಸದ ಹಿನ್ನೆಲೆಯಲ್ಲಿ ಕಾರ್ಯಕ್ರಮಕ್ಕೆ ಒಕ್ಕಲಿಗ ಸಂಘ ಬಂದಿಲ್ಲ. ವಿಪಕ್ಷ ನಾಯಕರು ಆರ್ ಅಶೋಕ್ ಸೇರಿದಂತೆ ವಿಪಕ್ಷದ ಎಲ್ಲ ನಾಯಕರು ಕೂಡ ಗೈರಾಗಿದ್ದಾರೆ. ಎಲ್ಲರನ್ನೂ ಒಟ್ಟಾಗಿರಬೇಕು ಅಂತ ಕೆಂಪೇಗೌಡರು ಹೇಳಿದ್ರು. ಆದರೆ ಈ ಸರ್ಕಾರ ಒಕ್ಕಲಿಗರನ್ನೇ ಒಟ್ಟಾಗಿ ತಗೊಂಡು ಹೋಗ್ತಾ ಇಲ್ಲ. ಹೀಗಂತ ರಾಜ್ಯ ಸರ್ಕಾರದ ವಿರುದ್ಧ ಆರ್ ಅಶೋಕ್, ಸಿ.ಟಿ. ರವಿ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯ ಸರ್ಕಾರ ದ್ವೇಷದ ರಾಜಕಾರಣ ಮಾಡಬಾರ್ದು, ಜನರ ದುಡ್ಡಿಂದ ಕೆಂಪೇಗೌಡರ ಜಯಂತಿ ಮಾಡ್ತಾ ಇದ್ದಾರೆ ಇವರು. ಸರ್ಕಾರ ಎಲ್ಲ ಸಮುದಾಯದವರನ್ನು ಕೂಡ ಕರಿಬೇಕಾಗಿತ್ತು. ದೇವೇಗೌಡರು ಹಾಗೂ ಮಂತ್ರಿಗಳಾಗಿರುವ ಕುಮಾರಸ್ವಾಮಿ ಅವರನ್ನ ಕರೆಯದೆ ಇವರು ಅವಮಾನ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಅಪಮಾನ ಮಾಡಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಕೆಂಪೇಗೌಡರು ಯಾವುದೇ ಸ್ವತ್ತಲ್ಲ, ಸಮಾಜಕ್ಕೆ, ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿಗೆ ಅವರ ಕೊಟ್ಟಂಥ ಕೊಡುಗೆಗಳು ಮತ್ತು ಎಲ್ಲ ಸಮಾಜವನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿದ್ರು. ಆದರೆ ಈ ಸರ್ಕಾರ ಇರೋ ಸಮಾಜನೇ ಒಟ್ಟಿಗೆ ತಗೊಂಡು ಹೋಗೋಕ್ಕಾಗ್ತಾ ಇಲ್ಲ. ಅವರು ತಿಗಳಪೇಟೆ, ಬಳೆಪೇಟೆ, ಸುಲ್ತಾನ್ಪೇಟೆ, ಅಕ್ಕಿಪೇಟೆ ಅಂದರೆ ಬೇರೆ ಬೇರೆ ಜಾತಿಯವರವರೆಲ್ಲ ಎಲ್ಲ ಜಾತಿಯವ್ರನ್ನ ಒಟ್ಟಿಗೆ ತಗೊಂಡು ಹೋಗಬೇಕು ಅಂತ ಕೆಂಪೇಗೌಡರು ಹೇಳಿದ್ರು. ಆದರೆ ಈ ಸರ್ಕಾರ ಕೆಂಪೇಗೌಡರು ಜಾತಿಯವ್ರನ್ನೇ ಒಟ್ಟಿಗೆ ತಗೊಂಡು ಹೋಗೋಕ್ಕೆ ಬಿಟ್ಟಿದ್ದಾರೆ. ಕೆಂಪೇಗೌಡರು ಬೆಂಗಳೂರನ್ನು ಕಟ್ಟಿದವರು, ನಾಡಪ್ರಭು ಅಂತ ನಾವು ಗೌರವಿಸ್ತೇವೆ. ಕರ್ನಾಟಕ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಿಸಿಕೊಂಡು ಬರ್ತಾ ಅವರು ಅವತ್ತು ಏನು ನೀರಾವರಿ ಕೊಟ್ಟಂಥ ವ್ಯವಸ್ಥೆ, ನಗರ ನಿರ್ಮಾಣಕ್ಕೆ ಕೊಟ್ಟಂಥ ಅವ್ರ ಕೊಡುಗೆ, ಅವರ ದೂರದೃಷ್ಟಿ, ಇದನ್ನೆಲ್ಲವನ್ನು ನಾವು ಪ್ರೇರಣೆಯಾಗಿ ತಗೊಳ್ಬೇಕು. ದುರ್ದೈವ ಸಂಗತಿ ಏನು ಅಂದರೆ ಈ ಸರ್ಕಾರ ಕೆಂಪೇಗೌಡರಿಂದ ದೂರದೃಷ್ಟಿಯ ಯೋಜನೆಯ ಪ್ರೇರಣೆ ಪಡೆಯೋದಕ್ಕಿಂತ ಕೆಂಪೇಗೌಡರು ಕಟ್ಟಿರುವ ಬೆಂಗಳೂರಿನಲ್ಲಿ ಒಂದು ಕ್ಲಿಯರೆನ್ಸ್ ಕೊಡೋಕ್ಕೆ, ಅಂದರೆ ಮನೆ ಕಟ್ಟೋದಕ್ಕೆ ಪರವಾನಗಿ ಅಲ್ಲ ಅದಕ್ಕೆ. ಕೆಂಪೇಗೌಡರ ಜಯಂತಿಗೆ ಮಾಜಿ ಪ್ರಧಾನಮಂತ್ರಿಗಳು, ಹಿರಿಯರು, ವರಿಷ್ಠರಾಗಿರುವಂಥ ದೇವೇಗೌಡರನ್ನ ಕರೆದೇ ಇಲ್ಲ. ಕಂಠೀರವ ಸ್ಟೇಡಿಯಂ ಮುತ್ತಿಗೆ ಹಾಕೋದಕ್ಕೆ JDS ಕಾರ್ಯಕರ್ತರು ಯತ್ನಪಟ್ಟರು. JDS ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡರು. ಕಂಠೀರವ ಸ್ಟೇಡಿಯಂನಲ್ಲಿ ಕೆಂಪೇಗೌಡರ ಜಯಂತಿ ನಡೀತಾ ಇದೆ. DKಶಿ ಮತ್ತು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ JDS ಪ್ರತಿಭಟನೆಯನ್ನು ಮಾಡಿದರು. ಕಾರ್ಯಕ್ರಮಕ್ಕೆ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಅವರನ್ನ ಆಹ್ವಾನಿಸದ ಹಿನ್ನೆಲೆಯಲ್ಲಿ ಮಾಜಿ ಪ್ರಧಾನಿಗಳ ವಿರುದ್ಧ ಏನ್ರಿ ದ್ವೇಷ ಕಾರ್ತಾ ಇದ್ರೇನ್ರಿ ನೀವು ಅಂತಂದ್ಬಿಟ್ರು. ಅವರು ಪ್ರಶ್ನೆ ಮಾಡಿದ್ರು ಮತ್ತು ಇದಕ್ಕೆ ಸರ್ಕಾರ ಉತ್ತರ ಕೊಡಬೇಕು ಅಂತ ಕಾರ್ಯಕರ್ತರು ಪಟ್ಟು ಹಿಡಿದರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.